ಕಾಂಪೌಂಡ್ ಲಿಫ್ಟ್ಸ್ ವರ್ಸಸ್ ಐಸೋಲೇಷನ್ ವರ್ಕೌಟ್ಸ್ ಯಾವಾಗ ಮಾಡಬೇಕು? ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಎವ್ರಿ ಎಕ್ಸರ್ಸೈಸ್ ಇಸ್ ಕಾಂಪೌಂಡ್ ಇನ್ ನೇಚರ್. ಅಂದ್ರೆ ಯಾವ್ದಾದ್ರು ಒಂದು ಸೆಕೆಂಡರಿ ಜಾಯಿಂಟ್ಸ್ ಇನ್ವಾಲ್ವ್ ಆಗೇ ಆಗುತ್ತೆ. ಬಟ್ ಥಿಯರಿಟಿಕಲಿ ಹೇಳಿದರೆ ಕಾಂಪೌಂಡ್ ಎಕ್ಸರ್ಸೈಸ್, ಸ್ಕ್ವಾಟ್ಸ್, ಡೆಡ್ ಲಿಫ್ಟ್, ಸುಮಾರು ಮಲ್ಟಿ ಜಾಯಿಂಟ್ ಮೂವ್ಮೆಂಟ್ಸ್ ನಾವು ಕಾಂಪೌಂಡ್ ಅಂತ ಸೆಗ್ರಿಗೇಟ್ ಮಾಡ್ತೀವಿ. ಐಸೋಲೇಷನ್ ಅಂದ್ರೆ ಸಿಂಗಲ್ ಜಾಯಿಂಟ್ ಮೂವ್ಮೆಂಟ್ಸ್. ಸೊ ದಿರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನೀವು ಫಸ್ಟ್ ಕಾಂಪೌಂಡ್ ಮಾಡಬೇಕು ಆಮೇಲೆ ಐಸೋಲೇಷನ್ ಮಾಡಬೇಕು ಆ ತರ ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಗೋಲ್, ಆಯ್ತಾ? ಅಂಡ್ ಇಟ್ ಡಿಪೆಂಡ್ಸ್ ಆನ್ ವಿಚ್ ಪಾರ್ಟ್ ಆಫ್ ಯುವರ್ ಮಸಲ್ಸ್ ಯು ವಾಂಟ್ ಗೆಟ್ ಇಟ್ ಬೆಟರ್. ಲೆಟ್ಸ್ ಸೇ ನೀವು ಬೈಸೆಪ್ಸ್ ಬೆಟರ್ ಆಗ್ಬೇಕು ಅಂತಿದ್ರೆ ನೀವು ಆಬ್ವಿಯಸ್ಲಿ ನೀವು ಬೈಸೆಪ್ಸ್ ನ ಫಸ್ಟ್ ಟ್ರೈನ್ ಮಾಡಬೇಕು, ಆಯ್ತಾ? ಎಲ್ಲ ಎಕ್ಸರ್ಸೈಸ್ ಮಾಡಿ ಬಂದ್ಬಿಟ್ಟು ಬೈಸೆಪ್ಸ್ ಟ್ರೈನ್ ಮಾಡ್ತೀನಿ ಅಂದ್ರೆ ಎನರ್ಜಿ ಇರಲ್ಲ, ವೆದರ್ ಇಟ್ ಇಸ್ ಕಾಂಪೌಂಡ್ ಆರ್ ಐಸೋಲೇಷನ್ ಎಕ್ಸರ್ಸೈಸ್. ಸೊ ಯು ಹ್ಯಾವ್ ಟು ಥಿಂಕ್ ಪ್ರಾಕ್ಟಿಕಲ್, ಯು ಹ್ಯಾವ್ ಟು ಥಿಂಕ್ ಆಸ್ ಪರ್ ಯುವರ್ ಗೋಲ್. ಸೊ ಅದ್ರ ಪ್ರಕಾರ ವರ್ಕೌಟ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಮೇಕ್ ಸೆನ್ಸ್. ಫಾಲೋ ಆಸ್ ಪರ್ ಯುವರ್ ಗೋಲ್. ನಿಮ್ಗೆ ಯಾವ ಮಸಲ್ಸ್ ಬೇಕು ಅದನ್ನ ಫಸ್ಟ್ ಟ್ರೈನ್ ಮಾಡಿ. ಅದು ಕಾಂಪೌಂಡ್ ಇರಲಿ ಐಸೋಲೇಷನ್ ಇರಲಿ ಡಸಂಟ್ ಮ್ಯಾಟರ್. ಪ್ರಾಪರ್ ಆಗಿ ಸ್ಲೋ ಅಂಡ್ ಕಂಟ್ರೋಲ್ ಡೆಪ್ಸ್ ಮೇಂಟೈನ್ ಮಾಡಿ. ಗೆಟ್ ಎನಫ್ ಸ್ಟಿಮ್ಯುಲಸ್. ಸೊ ಟ್ರೈನ್ ಎನಫ್. ಈಗ ವರ್ಕೌಟ್ ಮಾಡಿದ್ ನಿಮ್ಗೊಂದು ಫೀಲ್ ಆಗ್ಬೇಕು. ಟೆಕ್ನಿಕಲ್ ಆಗಿ ಹೇಳೋದಂದ್ರೆ ಮೆಕ್ಯಾನಿಕಲ್ ಟೆನ್ಷನ್ ಅಂತ ಹೇಳ್ತಾರೆ. ಸೊ ನಿಮಗೆ ಅದು ಫೀಲ್ ಆಗ್ಬೇಕು. ಅದು ಫೀಲ್ ಯಾವಾಗ ಆಗುತ್ತೆ ಅಂದ್ರೆ ಮಾಡ್ತಾ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಫೋಕಸ್ ಆನ್ ದಟ್ ಫಸ್ಟ್.